3 ಜನ ಇನ್ನೊಬ್ಬ ಬಂದ್ರೆ ಅವ್ರು ಬೇಡ ಲೇಡೀಸು. ಇವ್ರು 3 ಜನ ಮುಂದೆ ಮಗ ಕೊಟ್ಟು ಯಾವಪ್ಪ ನಿನ್ನ ಕರೆಕ್ಟ್ ಅಡ್ರೆಸ್ ಹೇಳು. ನಿನ್ನ ಕೊಡ್ಬೇಕು. ನಿಂದು 3 ಜನ 4 ಜನ ಬಂದ್ರು ನೋಡಿ. ಊಟ ಮಾಡಿ ನಂದಿಗೆರೆ ಅಂತಾನೆ ಅದು ತೋರಿಸಿ ಊಟದ ಈಗ ಊಟ ಮಾಡೋರೆಲ್ಲ ಊಟ ಮಾಡಿದ್ರು ಒಂದು 750 ರೂಪಾಯಿ ಬಿಲ್ ಆಗಿದೆ. ನಾನೇನ್ ಮಾಡಿದೆ 3 to 4 ಇದು ಇವ್ರದ್ದು ಫೋನು. ಇವ್ರು ಅವರು ಇದ್ರಲ್ಲಿ ತೋರಿಸಿದ್ದು ದುಡ್ಡು ಯಾವಾಗ ಹಾಕೋಣ ಸರ್ ಅದು. ನಾನೇನ್ ಮಾಡಿದೆ ಸ್ಕ್ಯಾನರ್ ಕೇಳ್ಬಿಟ್ಟು ನಾನು ಸ್ಕ್ಯಾನರ್ ಓಪನ್ ಮಾಡಿದೆ. ಸ್ಕ್ಯಾನರ್ ಓಪನ್ ಮಾಡ್ಬಿಟ್ಟು ನನ್ನ ಫೋನ್ ಕೊಡು ಆಯ್ತಾ ನೋಡಿ ಓಪನ್ ಮಾಡೋದು ಆಯ್ತಾ. ಯಾವ್ದೋ ಒಂದು ಸ್ಕ್ಯಾನರ್ ಓಪನ್ ಮಾಡಿ ಸುಮ್ಮನೆ ನಮ್ದು ಯಾಕೆ ಮಾಡ್ರೆ ಏನ್ ಯಾಕಾಗಲ್ಲ ಕೊಟ್ಟಿದ್ದೀವಿ ಒಂದು ಸ್ಕ್ಯಾನರ್. ಏನ್ ಮಾಡಿದ್ರು ನಾನು ಹಿಂಗೆ ಓಪನ್ ಮಾಡಿಕೊಟ್ಟೆ ನೋಡಿ. ಈಗ ಪ್ರೊಫೈಲ್ ಓಪನ್ ಮಾಡಿ ಓಪನ್ ಆಗುತ್ತೆ. ಕೂಡ ಓಪನ್ ಆಯ್ತದಲ್ವಾ ನೋಡಿ. ಸುಮ್ಮನೆ ನೋಡಿ ತೋರಿಸ್ತೀನಿ. ಸ್ವಲ್ಪ ಜನಗಳು ಯಾರು ಸ್ಕ್ಯಾನರ್ಗಳು ಮಡಿಕೊಂಡಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಆಯ್ತಲ್ವಾ. ನನಗೆ 750 ಹಾಕಿದ್ದೇನೆ. ಇಲ್ಲ ಬರಲ್ಲ ಹೇಳ್ತೀನಿ ನೋಡಿ. ಅದು ಚೆಕ್ ಮಾಡೋಣ ನೋಡಿ. ಸುಮ್ಮನೆ ಹಾಕೋದು ನನ್ನ ಪಾಸ್ವರ್ಡ್ ಗೊತ್ತಿಲ್ಲ ನನಗೆ. ನೀವು ಒಂದು 10,000 ರೂಪಾಯಿ ಹಾಕಿ ಸುಮ್ಮನೆ ತೋರಿಸು. 10,000 ಹಾಕಿದ್ದೀನಿ ಕಾಣಿಸ್ತದ ಅದು. 10,000 ರೂಪಾಯಿ ಹಾಕಿದ್ದೀನಿ ಫೋನ್ ಪೇ ನೋಡಿ. ಪ್ರೊಸೀಟು ಬ್ಯಾಂಕ್ ಅಕೌಂಟ್ ತೋರಿಸ್ತದೆ. ಈಗೇನು ಮಾಡ್ತೀನಿ ಯಾವುದೋ ಒಂದು ಪಾಸ್ವರ್ಡ್ ಸುಮ್ಮನೆ ನನಗೆ ಏನೋ ಗೊತ್ತಿಲ್ಲ ಏನೋ ಒಂದು ಹೊಡೆದ ಪಾಸ್ವರ್ಡ್ ನೋಡಿ. 10,000 ರೂಪಾಯಿ ಸೆಂಡ್ ಆಯ್ತು. ನಾನು ನನ್ನ ಕಡೆ 750 ಆಗ್ತಾ ಅಂದ್ಬಿಟ್ಟು ಸುಮ್ಮನಾದೆ. ನಾನು ಕಾಲ್ ಮಾಡಿದೆ ಅದನ್ನ ಯಾಕೆ ನೀವು 750 ಬಂದಿಲ್ಲ. ಅದು ಮುಂಚೆ ಯಾಕೆ ಪೇಮೆಂಟ್ ಬಂದಿದೆ ಏನು ಬಂದಿಲ್ಲ ನಾವು ಚೆಕ್ ಮಾಡಿದೆ. ಅಷ್ಟೊಂದು ಇವ್ರೆಲ್ಲ ಹೋಗ್ತೀನಿ ಅಂತ ಹೊರಟರು. ಆಮೇಲೆ ಏನು ಮಾಡೋದು ಪಕ್ಕದ ಬೇಕ್ರಿ 1 ರೂಪಾಯಿ ದುಡ್ಡು ಹಾಕ್ಕೊಂಡು ಇಮಿಡಿಯೇಟ್ ಅದೇ ಸ್ಕ್ಯಾನರ್ಗೆ ಕಟ್ಟು ಗೊತ್ತು ಮೆಸೇಜ್ ಬಂದ್ಮೇಲೆ ಏನು ಮಾಡೋದು ಇವ್ರನ್ನ ಚೇಂಜ್ ಮಾಡ್ಕೊಂಡು ಹೋಗಿ ಅಲ್ಲಿ ಓಟದ್ದು ಮಹಿಳಾ ಓಟದ ಅಲ್ಲಿ ಹೋಗಿ ಕರ್ಕೊಂಡು ಇವೆಲ್ಲ ಚೆಕ್ ಮಾಡಿಕೆ ನೋಡಿ. ಈಗ ಯಾರ್ಯಾರು ಫೋನ್ ಪೇ ಆದ್ಮೇಲೆ ಡನ್ ಅಂತ ಬಿಡ್ರೆ ಏನು ಬರುತ್ತೆ ಆ್ಯಪು ಬ್ಯಾಕ್ ಬರುತ್ತೆ. ಇದು ನೋಡಿ ನಾವು ಸರಿ ಏನೋ ನೆಟ್ವರ್ಕ್ ಇಶ್ಯೂನೋ ಇನ್ನೊಂದೇನೋ ಇರ್ಬೇಕು ಅಂದ್ಬಿಟ್ಟು ಪ್ಲೇಸ್ಟೋರ್ ಹೋಗ್ಬಿಟ್ಟು ನೋಡಿ ಫೋನ್ ಪೇ ಅಂತ ಸರ್ಚ್ ಮಾಡಿ ಇನ್ಸ್ಟಾಲೇ ಮಾಡಿಲ್ಲ ಫೋನ್ ಪೇನ ತೋರ್ಸಪ್ಪ ಡೀಟೇಲ್ ಕಾಣಿಸ್ತೀಯಾ. ಫೋನ್ ಪೇ ಇನ್ಸ್ಟಾಲೇ ಮಾಡಿಲ್ಲ. ಆಯ್ತು ಇದನ್ನ ಚೆಕ್ ಮಾಡೋಣ. ಸ್ಕ್ಯಾನರ್ ಚೆಕ್ ಮಾಡೋಣ ವಾಯ್ಸ್ ಬರುತ್ತೆ ಅಂತ. ಸ್ಕ್ಯಾನ್ ಆಗಿದೆ ನೋಡೋಣ. ವಾಯ್ಸ್ ಮೆಸೇಜ್ ಬರುತ್ತಾ ಸ್ವಿಚ್ ಆಫ್ ಆಯ್ತು. ಇಂಥ ಫ್ರಾಡ್ ಮಕ್ಕಳು ತಂದಾಕಿದ್ದಾರೆ. ಇಂಥ ಆ್ಯಪ್ಗಳನ್ನ ಎಷ್ಟು ಜನ ನೀವು ಸ್ಕ್ಯಾನರ್ಗಳು ಇದನ್ನು ಮಾಡ್ತಿದ್ದೀರಾ ನೋಡಿ. 10 ಬೆಳಗ್ಗೆಯಿಂದ ಸುಮಾರು ಟ್ರಾನ್ಸ್ಫರ್ ಮಾಡಿ ಎಲ್ಲ 320-25 ಬಡವರು ರೋಡ್ ಸೈಡ್ ಬೀದಿ ಬದಿ ವ್ಯಾಪಾರಗಳು ಗಾಡಿ ಕೂತಿರ್ತೀರ. ಅವ್ರು ಬರ್ತಾರೆ ನೋಡೋಣ ಅಂತ ತೋರಿಸ್ತಾರೆ. ಸ್ಕ್ಯಾನ್ ಮಾಡ್ತಿದ್ದಂಗೆ ನಾವೇನು ಐಡಿ ಹೆಸರು ಕೊಟ್ಟಿದ್ದೀವಿ ಸೇಮ್ ಐಡಿ ತೋರಿಸುತ್ತೆ. ಇದು ಚಾರ್ಜಿಂಗ್ ಆಗ್ತದೆ ನಿಮಿಷ ನೀವು ಮಿಕ್ಕಿದ ವೀಡಿಯೋ ಮಾಡಾಕ್ತಾರೆ. ಈ ರೀತಿ ತೊಳ್ಕೋಸ್ಕರ ಮಾಡ್ತಿದ್ದಾರೆ. ಇವ್ರಿಗೆ ಏನು ಮಾಡ್ಬೇಕು ಹೇಳಿ ಯಂತ್ರ ಹೊಡಿಬೇಕು ಪ್ರತಿಯೊಂದು. ಅದು ಸ್ವಿಚ್ ಆಫ್ ಆಯ್ತು ಈಗ ತೋರಿಸ್ತೀನಿ. ಈಗ ಎಷ್ಟು ಡ್ಯಾಮೇಜ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಸಣ್ಣ ಪುಟ್ಟ ಅಮೌಂಟ್ಗಳು. ಯಾರಪ್ಪ ನಿಮ್ಗೆ ಫೋನ್ ಮಾಡೋದು ಅಪ್ಪ ಕಿತ್ತಾನೆ. ಹೂನಪ್ಪ ನಿಮ್ಮ ಅಕ್ಕ ಪೊಲೀಸ್ ಅಂತ ಹೆಂಗಿರ್ಬೇಕು. ನಿಮ್ಮ ಅಕ್ಕ ಪೊಲೀಸ್ ಹೆಂಗಿರ್ಬೇಕು. ನೀನ್ ಇವ್ನ ಮೇಲೆ ಹೇಳ್ತೀಯಾ ಇವ್ನ ಮೇಲೆ ಹೇಳ್ತಾನೆ. ನಿಮ್ಗೆ ಈ ಬೆಳಗ್ಗೆಯಿಂದ ನೋಡೋ ನಾನು ಬೇಡ ಕೋಪಗೋಸ್ಕರ ಬೆಳಗ್ಗೆಯಿಂದ ನೀವು ಅಲ್ಲಿ ಯಾರ್ಯಾರು ಫೋನ್ ಪೇ ಮಾಡಿದ್ರೆ ಇಷ್ಟು ಮಾಡಿಲ್ಲ. ಬೆಳಗ್ಗೆ ಡೇಟಲ್ಲಿ ಎಲ್ಲ ಇದೆ ಪ್ರತಿಯೊಂದು ಸ್ವಿಚ್ ನಾನು ತೋರಿಸ್ತೀನಿ. ಪೊಲೀಸರು ಇನ್ಫಾರ್ಮ್ ಮಾಡಿದ್ದೀನಿ ಬರ್ತಿದ್ದಾರೆ. ಬಂದ್ಮೇಲೆ ಏನಾಗುತ್ತೆ ನೋಡೋಣ. ಇಂಥ 3rd ಕ್ಲಾಸ್ ನನ್ನ ಮಕ್ಕಳೆಲ್ಲ ಯಾಕಂದ್ರೆ ಎಕ್ಕಿಕ್ರಾಟ ನೋಡಿರಿ. ಪ್ರತಿಯೊಬ್ಬರು ಫೋನ್ ಪೇ ಆದ್ಮೇಲೆ ಸ್ವಲ್ಪ ನಿಮ್ಮ ಟ್ರಾನ್ಸಾಕ್ಷನ್ ಇಷ್ಟು ತಗೊಳ್ಳಿ. ಎಷ್ಟೇ ಬಿಸಿ ಇದ್ರು ಕೂಡ 1,000 ರೂಪಾಯಿ ಮೋಸ ಹೋಗ್ತಿದ್ದೀರಾ. ದಯವಿಟ್ಟು ಜನಗಳು ಅರ್ಥ ಮಾಡ್ಕೊಂಡು ನನ್ನ ಮಕ್ಕಳು ಏನ್ ತಗೊಂಡು ಹೊಡೆದ್ಬಿಟ್ಟು ಬುದ್ಧಿ ಹೇಳಿ. ಈ ರೀತಿ 3rd ಕ್ಲಾಸ್ ಫ್ರಾಡ್ ಕೆಲಸಗಳು ಮಾಡ್ತಾವ್ರೆ. ನನಗೆ ಡೌಟ್ ಬಂದಿದ್ದು ಸರಿ ಆಯ್ತು. ಪರಿಚಯ ನನಗೆ
ಚೆಕ್ ಮಾಡ್ಸೋಣ ಈಗ ಅವಾಗಲೇ ಒಬ್ಬೊಬ್ರು ನಾಟಕ ಕೈತಿದ್ರು ಅವಾಗಿಂದ ನನಗೆ ಕಿತ್ತರ್ ತಿಳಿಸ್ಕೊಡಿ ಆ ಫೋನ್ ಯಾರ್ದು ಫೋನ್ ಪೇ ಮಾಡಿ ನೀನು ಸಿಸಿ ಕ್ಯಾಮರಾ ಇದೆ ಬಂದಿದ್ದು ತಿಂದಿದ್ದು ಫೋನ್ ಪೇ ಮಾಡಿದ್ರೆ ನಿನ್ಗೆ ಫೋನ್ ಕೊಟ್ಟಿದ್ದಲ್ಲ ಏನ್ ತಗೋಣ ಅಣ್ಣ ನನಗೆ ಫೋನೇ ಕೊಟ್ಟಿಲ್ಲ ನೀವು ಅಣ್ಣ ಇಸ್ಕೊಂಡಿರೋದು ಫೋನ್ ಹುಡುಗನ ಹತ್ರ ಯಾವ ಹುಡುಗನ ಹತ್ರ ಅವ್ನು ರೂಪಿ ಕಲೆಕ್ಷನ್ ಕೆಲಸ ಮಾಡ್ತಾನೆ ಹುಡುಗ ಅವನಲ್ಲಿ ಒಂದ್ ರೂಪಾಯಿ ಕೇಳನೆಯ ಫೋನ್ ಮಾಡ ನಮ್ಗೆ ನಮ್ಮ ಕರ್ಕೊಂಡ್ಬಂದಿದ್ದಾರ ನಮ್ಮ ಹತ್ರ ಕರ್ಕೊಂಡ್ಬಂದಿದ್ದಾರ ಅವನ್ನ ನೀವೇ ತಾನೇ ಕರ್ಕೊಂಡ್ಬಂದ ನೀವು ನಿನ್ನ ಮೇಲೆ ನಾವು ಕಾಲೇಜ್ ಗುಂಪು ಕಥೆಗಳು ಹೊಡ್ಕೊಂಡು ಇಲ್ಲಿ ಪೇಮೆಂಟ್ ಮಾಡ್ಕೊಂಡು ನಂಬರ್ ಹೆಸರು ಮಾಡಿಲ್ಲ ನಿಮ್ಗೆ ಅದ್ರ ಕಾಂಟ್ಯಾಕ್ಟ್ ತೆಗೆದು ಯಾರ ನಂಬರ್ ಬಿಟ್ಟಾಗೆ ಬತ್ತಾಬಿಡಿ ನನ್ನ ನಂಬರ್ ಬಂದು ಫೋನ್ ಮಾಡಿಲ್ಲ ನಾನು ಯಾರು ಇರೋದು ನಿಮ್ಮ ಮಕ್ಕಳ ಪಾಸ್ವರ್ಡ್ ಬಂತು ಬರೀ ಸ್ಕ್ರೀನ್ ಅದು ಓಪನ್ ಮಾಡ್ತಾರೆ ಸ್ಕ್ರೀನ್ ಹಾಕು ಆ ಪಾಸ್ವರ್ಡ್ ಮಾತ್ರ ನೀವು ಈಗ ಸರ್ಕಾರ ಪೊಲೀಸ್ ಹಾಕೋದು ಇವ್ರ ಕಡೆ ಸರ್ ನೀವು ಒಂದು ಪಾಸ್ವರ್ಡ್ ಹಾಕಿ ಸುಮ್ಮನೆ ಹಾಕಿದ್ದು ಏನಾಯ್ತು ಸರ್ ಸೆಂಡ್ ಆಯ್ತು ಅದು ನೋಡಿದವ್ರು ಹೆಂಗ ಅನಿಸ್ತದೆ ಸರ್ 20,000 ರೂಪಾಯಿ ಹೋಯ್ತು ಈಗ ನಿಮ್ ಕಣ್ ಮುಂದೆ 20,000 ಹೋಯ್ತಲ್ವಾ ಸರ್ ನಿಮ್ ಕಣ್ ಮುಂದೆ ಸಾಹೇಬರಿಗೆ ಇನ್ಫಾರ್ಮ್ ಮಾಡಿ ಸರ್ ಇದು ಬೇಡ ಜಾಸ್ತಿ ದಿನ ಬಿಟ್ಕೊಳ್ಳೋ ಏನು ಗೊತ್ತಾ ಬಡವರು ಬಂದ್ರೆಲ್ಲ ಕೂತ್ಕೊಂಡು ವ್ಯಾಪಾರಗಳು ಮಾಡಿದ್ದಾರೆ ಬಿಲ್ಲು ಸರ್ ಬಿಲ್ ನನಗೆ ಸರ್ ಹೇಳ್ತೀನಿ ಕೇಳಿ ಎಷ್ಟು ಜನ ಮಾಡೋದು ಸರ್ ಇವರು ಅವ್ರನ್ನ ಬಿಡ್ಬೇಡಿ ಇನ್ನೊಬ್ಬ ಊರ್ದಲ್ವಂತೆ ಅವನಂತೆ ಕೊಟ್ಟ ಸಾಹೇಬ್ರಿಗೆ ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡಿ ದಯವಿಟ್ಟು ಸರ್ವಿಸ್ ಸಂಬಂಧಪಟ್ಟ ವಿಷಯ ಇದು ಸೈಬರ್ ಬ್ರಾಂಚ್ ಕಂಪ್ಲೇಂಟ್ ಮಾಡಿ ಬಿಟ್ರೆ ಬರ್ತೀನಿ ಅಂದ್ರೆ ಬರ್ಲಿ ಸರ್ ಇನ್ನೊಬ್ರು ಇನ್ನೊಬ್ರು ಫೋನ್ ಮಾಡಿ ಯಾರೋ ಮುಸ್ಲಿಂ ಹುಡುಗ ಅಂತ ನನಗೆ ನನ್ಗೆ 750 ರೂಪಾಯಿ ಹೋಯ್ತು ಅನ್ನೋದು ಸರ್ ಟೆಕ್ನಿಕಲ್ ಇಶ್ಯೂ ಏನಂದ್ರೆ ನೀನೇನೋ ಗೊತ್ತೇ ತಿಳುವಳಿಕೆ ಕಂಡಿದ್ರೆ ಬಿಟ್ಟಿದ್ವಿ ನಾವು ಏನಂದ್ರೆ ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಗದ್ದೆಗಳು ಹೊಡೆದ್ರು ಸರ್ ಡಿಪಾರ್ಟ್ಮೆಂಟ್ ಹಾಕಿದ್ರೆ ನೋಡಿದ್ರು ನಾನು ಮಾತಾಡ್ಕೊಂಬ ಸರ್ ಯಾವ ಊರು ಸರ್ ಜಲ್ದಿಗೆ ಲೋಕಲ್ ಸರ್ ನೀವು ನಾವು ಲೋಕಲ್ ಸರ್ ಒಂದು ಯಾವ ಹೋಗ್ಬೇಕಪ್ಪ ಅಂತ ಜಲ್ದಿಗೆ ಹೋಗ್ಬೇಕು ಆಟೋ ಕಳಿಸಿದ್ರು ನಾನು ಆಟೋ ಕಡೆ ಬೇರೆ ಮನೆ ತಿರ್ತಾರೆ ಅವ್ರು ಆಟೋದಲ್ಲಿ ಹೋಗ್ತಾರೆ ಅಂದ್ರೆ ಅವ್ರಿಗೆ ಮಯೂರ ಹೋಟ್ಲು ಅಂತ ಹೇಳೋರೆ 3 ಜನ ಏನೋ ಹುಡುಗಿ ಬೇರೆ ಆಗಬೇಕಪ್ಪ ಅದು ಯಾರೋ ನಮ್ಗೆ ಗೊತ್ತಿರೋ ಅವಶ್ಯಕತೆ ನಮ್ಗಿಲ್ಲ ಇವರು ಈ ತಡ್ಕೋ ಕೆಲಸ ಬೆಳಗ್ಗೆ ಸುಮ್ಮನೆ ಟ್ರಾನ್ಸಾಕ್ಷನ್ ಇಷ್ಟಿರ್ತದೆ ಅದು 24 ವರ್ಷ ಅಮೌಂಟ್ ತೋರಿಸ್ತಾರೆ 12,624 ರೂಪಾಯಿ ಅಮೌಂಟ್ ತೋರಿಸ್ತಿದೆ ಅದು 20,000 ಆಗಲಿ 1 ಲಕ್ಷ ಆಗಲಿ ದುಡ್ಡು ಹೋಯ್ತಾನೆ ಇದೆ ಅದು ಎಷ್ಟು ಜನ ಮೋಸ ಮಾಡಿರ್ಬೋದು ಇವ್ರು ಯಾರು ಇವ್ರು ಹೇಳ್ತಾರೆ ಡಿಪಾರ್ಟ್ಮೆಂಟ್ ಕೆಲಸ ಏನ್ ಮಾಡಿದ್ರು ಗೊತ್ತಾ ನಾವು ಸುಮ್ಮನೆ ನಿಂತ್ಕೊಂಡು ಬಿಟ್ಬಿಡ ಬಂದ್ಬಿಡ್ತಿದ್ದೆ ಎಲ್ಲಿ ಬಿಟ್ರೆ ಮೈರ ಬಿಟ್ಟು ಮನೆ ಅಲ್ಲೇ ನೀವು ಬರ್ತೀನಿ ನಿಂತೆ ಹೋಗ್ಬಿಟ್ಟು ತಗ್ಸಿದ್ರೆ ಸರ್ ದುಡ್ಡು ಸರ್ ನಮ್ ತಾತ ಇವ್ನು ಹೇಳ್ತಾನೆ ನಿಪಾಳಿ ಮಗ ನಮ್ ತಾತ 100 ಜನ ನ್ಯಾಯ ಹೇಳ ಸರ್ ಕೊಡ ಅಂತಾನೆ ನ್ಯಾಯ ಹೆಂಗ್ ಮಾಡಿದ್ರು ಮತ್ತೆ ಫೋನ್ ಮಾಡಿ ನೀನು ಪಾಸ್ವರ್ಡ್ ಗೊತ್ತಿಲ್ಲ ಮೊಬೈಲ್ ಯಾರ್ದು ಅಂತ ಅವರೇ ಒಪ್ಪೋದಿಲ್ಲ ಇನ್ನ ಅವ್ರದ್ದು ಅಂತ ಹೇಳ್ದವ್ರು ಇವರಿಬ್ರು ನಿಮ್ಗೆ ಯಾವ ಅವಶ್ಯಕತೆ ಇಲ್ಲ ಯಾರು ಬಂದ್ರೆ ನೀವು ಈ ರೀತಿ ಸ್ಕ್ಯಾಮ್ ಮಾಡ್ತಿದ್ರು ನೋಡಿದ್ದೀರಾ ಯಾವತ್ತೂ ಕರೆಕ್ಟಾಗಿ ಯಾವ ಕುತ್ಕೊಂಡು ಮಾತಾಡಿದ್ರೆ ನೀನೇನಂದ್ರೆ ಸಿಗರೇಟ್ ಸಿಕ್ಕಿದ್ದಾರೆ ಜ್ಯೂಸ್ ಕುಡಿಯೋದಕ್ಕೆ ಏನಂದ್ರೆ ನೀನು ನೀವು ಹುಡುಗಿ ಕುಡಿಸ್ಕೊಳ್ಳೋ ಜ್ಯೂಸ್ ನಾನು ಬೇರೆ ತಗೋತೀನಿ ಕರೆಕ್ಟ್ ಹೇಳೋ ಹೇಳಿಲ್ವಾ ಈ ಇಂಡಿಯಾ ಗಾಡಿ ಮಾಡಕ್ ಬಂದ ಮಾಯಸಾವ್ರ ಇಂಡಿಯಾ 10 ಕಿಲೋಮೀಟರ್ ನೀನಿಂದ ಬಂದೆ ಯಾರ್ಯಾರು 4 ಜನ ಮೈಸೂರಿಂದ ಬೆಂಗಳೂರಿಂದ ಬಸ್ ಬೆಂಗಳೂರಿಂದ ಬಸ್ ಅವ್ನು ನೋಡ್ರೆ 4 ಜನ ಮೈಸೂರು ಟಿಕೆಟ್ ತೋರಿಸು ಬೆಂಗಳೂರಿಂದ ಬಂದು ಕಕ್ಕ ಬಂದ್ರೆ ಬೆಂಗಳೂರು ಅಂತ ಹೇಳಿ ಟ್ರೈನಲ್ಲಿ ಮೈಸೂರಿಗೆ ಎಲ್ಲ ಬಂದು ಹೇಳ್ಕೊಂಡ್ರಿ
ಯಾವ ನಾನು ಕೇಳ್ತಾ ಇರೋದು ಇಲ್ಲಿ ಬರಕ್ ಮುಂಚೆ ಎಲ್ಲಿಂದ ಬಂದ್ರಿ? ಶಿವಮೊಗ್ಗದಿಂದ ಕಿತ್ತೂರ್ದು ಯಾವತ್ತು 7ನೇ ತಾರೀಕು ತೋರಿಸಿ ಸುಮ್ಮನೆ ಫ್ರಾಡ್ ಕೆಲ್ಸ್ಕೊಂಡಿರಂತ ಇವ್ ನನ್ನ ನಿನ್ನ ಟಿಕೆಟ್ ಇದು ಆ ಹುಡುಗಿ ನೋಡಪ್ಪ ಇಲ್ಲಿ ಹುಡುಗಿದಾದ್ರೆ ಫ್ರೀ ಆಗಿರ್ಬೇಕು. ಕಿತ್ತೂರಿಂದ ತುರುವೇಕೆರೆ ಟಿಕೆಟ್ ಇದು 3 ಜನ ಆಧಾರ್ ಕಾರ್ಡ್ ಡಿಸ್ಪ್ಲೇ ಮತ್ತು ಕಿತ್ತೂರಿಂದ ತುರುವೇಕೆರೆ 0 ಯಾವಾಗ 7ನೇ ತಾರೀಕಲ್ಲಿ ವಯಸ್ಕರು 3 ನೋಡಪ್ಪ 3 ಜನ ಬಂದಿರೋದು ಸುಳ್ಳು ಹೇಳ್ತಾರೆ ಮೈಸೂರು ಅಂತ ನೋಡಿ. ತಿಪ್ಪಟೂರಿಂದ ತುರುವೇಕೆರೆಗೆ ವಯಸ್ಕರು 3 ನೋಡಿ ತೋರಿಸ್ತಾ ಇದೆ 102 ರೂಪಾಯಿ 3 ಜನಕ್ಕೆ. ಆ ಹುಡುಗಿದೊಂದು ಫ್ರೀ ಸೇಮ್ ತಿಪ್ಪಟೂರಿಂದ ತುರುವೇಕೆರೆಗೆ ಬಂದಿರೋದು ಆ ಹುಡುಗಿದ್ ಫ್ರೀ ಆಧಾರ್ ಕಾರ್ಡ್. 3 ಜನ ಟಿಕೆಟ್ ಇದು ಸಂಜೆ 7:12ಕ್ಕೆ ಇವ್ರು ಬಂದ 8:00ವರೆಗೆ ಅದೇ ಹೇಳಿದ್ದು ತಿಪ್ಪಟೂರಿಂದ ತುರುವೇಕೆರೆಗೆ ಬಂದು ಆ ನೆಕ್ಸ್ಟ್ ಟಿಕೆಟ್ ತುರುವೇಕೆರೆಯಿಂದ ಯಡಿಯೂರಿಗೆ ಬಂದವ್ರೆ. ಇವ್ರು ಮಾಯಸಂದ್ರ ಈಗ ಇವಾಗ ಇಲ್ಲಿ ದಯಾನಂದ್ ಸರ್ ಇಲ್ಲ ಅವರು ಬೆಳಗಿನ ಟೈಮ್ ಮಾಡ್ಕೊಂಡು ಹೋಗೋರಂತೆ. ಅಮೃತ ಸ್ಟೇಷನ್ ಸೆಂಟ್ರಿ ರವೀಣ ಯಾರೋ ಒಬ್ರು ಅವ್ರೆ ಎಸ್ ಅವರೇ ಯಾರು ಎಲ್ಲ ಬಂದೋಬಸ್ತ್ ಹೋಗೋರೆ ಅದೇ ಆಟ ಆಯ್ತಲ್ಲ ಅಮೃತ ಸ್ಟೇಷನ್ ಸರಿ ಸರ್ ಅವಾಗ ದಯಾನಂದ್ ಮಾತಾಡಿದೆ ಅಲ್ಲೇ ಕಳ್ಸ್ಬಿಡಂದ್ರೆ ಕಂಪ್ಲೇಂಟ್ ಕೊಡ್ತಾರೆ ಕಾರ್ತಾರ ಹೋಗಿ ಇಲ್ಲ ಹೋಗೋಣ ಫೋಟೋ ಕ್ಲೋಸ್ ಮಾಡ್ಕೊಂಡು ಕಂಪ್ಲೇಂಟ್ ನಾವು ಬರ್ತೇವೆ. ನೀವು ಇರ್ಬೇಕು. ನಾವು ಬರಲ್ಲ, ನಾವು ಇಲ್ಲಿ ನಮ್ಗೆ ಇಲ್ಲಿ ಡ್ಯೂಟಿ ಸೆಂಟ್ರಿ ಯಾರು ಜೀಪ್ ಕರ್ಸಿ ಸರ್, ಜೀಪ್ ಕರ್ಸಿಲ್ಲ ಆಯ್ತು ನೀವು ಹೇಳ್ತೀನಿ ಇರಪ್ಪ ನಿಮಿಷ ನಾನು ಕೇಳ್ತಾ ಇದ್ದೀನಿ ಗೊತ್ತಾ. ಈಗ ನೀವು ಹೇಳ್ಬಿಟ್ರಿ ನಿಮ್ಮ ಜವಾಬ್ದಾರಿ ನೀವು ಹೇಳ್ಕೊಡ್ರಿ ಯಾರಿಲ್ಲ ಕಣಪ್ಪ ಅಂತ. ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ನೆಗೋದ್ರು ಇನ್ನೊಬ್ಬ ಏನೋ ಅವ್ನು ಆಗೋಯ್ತು ಜವಾಬ್ದಾರಿ ಹೇಳ್ತಾರೆ. ಅಟ್ಲೀಸ್ಟ್ 112 ಯಾವ್ದಾರು ಕಾಲ್ ಮಾಡಪ್ಪ ಜಿಪ್ಪ ಕೊಡ್ರಿ ಅವ್ರು ಕಾಲ್ ಮಾಡಿ ಇಂದ ಕಂಪ್ಲೇಂಟ್ ರೈಸ್ ಮಾಡಿ ಆನ್ಲೈನ್ ಕಂಪ್ಲೇಂಟ್ ಹಾಕಿದ್ರೆ ಅಲ್ಲ ಮೈಸೂರಿಂದ ಬಂದ ಅಂತ ಹೇಳ್ತಿದ್ದಾರೆ ಸರ್. ತಿಪ್ಪೂರು ತುರುವೇಕೆರೆ ಈ ಕೆಲಸ ಎಷ್ಟು ದಿನ ಮಾಡ್ತಿದ್ದೀರಪ್ಪ? ನೀವೇ ಕೊಂಡು ಫೋನ್ ಮಾಡಿದ್ದೀವಿ ಅಂದ್ರೆ ರೆಕಾರ್ಡಿಂಗ್ ಇದೆ, ಪ್ರತಿಯೊಂದು ಇದೆ. ಹಲೋ ಹಲೋ ಕೈ ಸಿಕ್ಕಿಲ್ಲ ಕರ್ಕೊಂಡು ಮಾಡ್ತೀನಿ. ಆ ಫೋನ್ ಚಾರ್ಜಿಂಗ್ ಆಯ್ತು ನೋಡು ಆಗಿರುತ್ತೆ ತೋರಿಸ್ಬೋದು ಜನಮಣ ನೀವೇ ಮಾತ್ರ ಚೆಕ್ ಮಾಡಿ ಸರ್. ಹಲೋ ಸರ್, ಅಡಿಯಿಂದ ಮಾತಾಡ್ತಾ ಇರೋದು ಸರ್. ನಮಸ್ತೆ, ಹೋಟೆಲ್ ಸಂದೀಪ್ ಅಂತ ಮಾತಾಡ್ತಿರೋದು ಸರ್. ಸರ್ ಇಲ್ಲಿ ಈಗ 4 ಜನ ಹುಡುಗರು ಬಂದಿದ್ರು. ಇಲ್ಲಿ 3 ಜನ ಹುಡುಗರು ಹುಡುಗಿ ಊಟ ಮಾಡ್ಬಿಟ್ಟು ಅಕೌಂಟ್ ದುಡ್ಡು ಹಾಕಿದ್ದಾರೆ. ಅದು ಫೇಕ್ ಅಕೌಂಟಿಂದ ದುಡ್ಡು ಹಾಕಿದ್ದಾರೆ ಸರ್. ಇದು ಫ್ರಾಡ್ ಕೆಲಸ. ಈಗ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರೆ ಸರ್ ನೈಟ್ ಡ್ಯೂಟಿ ಯಾರು ನೀವೇ ಕರ್ಕೊಂಡು ಒಂಬತ್ತು ಕಂಪ್ಲೇಂಟ್ ಕೊಟ್ಟು ಬಿಡಿ ಅಂದು. ಈಗ ನಮಗೆ ಈಗ ಹೋಗ್ಬೇಕಾದ್ರೆ ಹಂಗಾಗಿ ಏನಾದ್ರು ಜಂಪ್ ಹೊಡೆದು ಇನ್ನೊಂದು ಮತ್ತೊಂದು ಏನೋ ಒಂದು ಅನಾಹುತ ಆದರೆ ನಾವು ಜವಾಬ್ದಾರಿ ತೊಗೊಳಕ್ಕಾಗಲ್ಲ ಸರ್. ಕಂಪ್ಲೇಂಟ್ ಕೊಡ್ತೀವಿ ಸರ್. ಹೋಟ್ಲೊಳಗೆ ಇದ್ದಾರೆ, ನಮ್ಮ ಲೋಕಲ್ ಟಿ ಸಿನೂ ಕೂಡ ಇದ್ದಾರೆ. ಬನ್ನಿ ಸರ್. ಹಾಂ ಸರ್, ಈಗ ಸರ್ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ ಟೌನ್ ಸರ್ಕಲ್ ಸರ್. ಕುಣಿಗಲ್ ತಾಲೂಕು ಯಡಿಯೂರು ಹೋಬಳಿ 2 ಟೌನ್ ಸರ್. ಇಲ್ಲೇನ ವೆಹಿಕಲ್ ಏನಂತ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೈವೇ ರೋಡ್ ಬ್ರಿಡ್ಜ್ ಇದೆಯಲ್ಲ, ಪಕ್ಕನೇ ಹೋಟೆಲ್ ಅಯ್ಯಂಗಾರ್ ಬೇಕರಿ ಇದೆ. ಬೇಕರಿ ಪಕ್ಕ ವಾಸು ನಮ್ಮನೆ ಬಾಗಿಲು. ಹಾಂ, ಹೋಟೆಲ್ ಸರ್. ಇದು ಅಮೃತೂರ್ ಹತ್ರ ಆಗುತ್ತೆ, ಬಟ್ ನಮ್ಗೆ ಎಡೆಗಿರೋದು ಹೋಗಿ ಸರ್. ಅಮೃತ ಸ್ಟೇಷನ್ ಸ್ಟೇಷನ್ಗೆ ಹೋಗ್ಬೋದು. ನಮ್ಮ ಹೆಸರು ಸಂದೀಪ್ ಅಂತ ಸರ್. ಓಕೆ ಓಕೆ, ಥ್ಯಾಂಕ್ ಯು ಬರ್ತಾರಂತ ಅಲ್ಲಿ ಅವ್ರು ವೆಯ್ಟ್ ಮಾಡಿ. ಅದು ಫೋನ್ ಆನ್ ಆಯ್ತಾ? ಆನ್ ಆಗ ಹೌದಾ? ನಮಗೆ ಪುಂಕ್ತಾರೆ ಮೈಸೂರು, ಬೆಂಗಳೂರು, ಎಲ್ಲ ಸಾಕ್ಷಿ ಮಾಡಿ ಸುಳ್ಳು ಹೇಳ್ತಿದ್ದೀವಿ. ಏನು
ಅಲ್ಲಿ ಲೈವ್ ಎಂಡ್ ಮಾಡಿ ಸಾಕು ಇದು ಇರಿಸ್ತೀರಣ್ಣ ಲೈವ್ ಇರ್ಲಿ ಪರವಾಗಿಲ್ಲ ಅರ್ಧ ಮಾಡ್ಕೊಡ್ತಾರೆ ಟೈಮ್ ಎಷ್ಟಪ್ಪ 8 ಡೇಟ್ ತೋರ್ಸಪ್ಪ ಟೈಮಿಂಗ್ಸ್ ಅಂತ ನೋಡಪ್ಪ 7/8/2024 20 ಗಂಟೆ ನೆಕ್ಸ್ಟ್ 8 ಗಂಟೆ 30 ನಿಮಿಷ ಅಲ್ಲಪ್ಪ ಇದು ರೈಲ್ವೆ ಟೈಮಿಂಗ್ಸು. ಇವು ಬೆಳಗ್ಗೆ ಬರ್ತೀನಿ ಅಂದ್ರೆ ನಾನು 8:30 ತೋರಿಸ್ಬೇಕಿತ್ತು ಬೆಳಗ್ಗೆ. ಇಲ್ಲೇ ತೋರಿಸ್ತಾ ಇದೆ KA06F1060 ಬಸ್ಸಲ್ಲಿ ಬಂದವ್ರೆ ನೋಡಿ. ಇಲ್ಲೂ ಅಡಲ್ಟ್ ಎಷ್ಟು 3 ಜನ 36 ರೂಪಾಯಿ 108 ರೂಪಾಯಿ ತುರುವೇಕೆರೆಯಿಂದ ಯಡಿಯೂರಿಗೆ ಬಂದು ಇಲ್ಲಿ ಇಳ್ಕೊಂಡು ಡೈರೆಕ್ಟಾಗಿ ಬಂದು ಹೋಟೆಲ್ ಊಟ ಮಾಡಿ ಇವರೆಲ್ಲ ಕಥೆಗೀತೆ ಮಾಡ್ಕೊಂಡು ನಾವು ಆಗಕ್ಕೆ ಇಷ್ಟೊತ್ತಾಗಿದೆ ಟೈಮಿಂಗ್ಸ್. ಹೆಂಗ್ ಗೊತ್ತ ಪೇಮೆಂಟು ಟಕ್ಕನ್ ಹಾಕಿದ್ರು ನಾನು ಮೆಸೇಜ್ ಬರಲಿಲ್ಲ ಮತ್ತೆ ಆಟ ಕೇಳಿದ್ರು ಎಲ್ಲಿಗೆ ಅಂದ್ರೆ ಜದಗಿರಾಗೆ ಅಂದ್ರು. ಸೊ ಹಣ ನಿಮ್ಮೇ ಹೋಗೋದು ನಮ್ದು ಯಡಿಯೂರಪ್ಪ ಹೋಗೋಣ ಅಂದ್ರು. ಏನೋ ಊರೆಲ್ಲ ಪರಿಚಯ ಚೆನ್ನಾಗಿ ಅಂದ್ಬಿಟ್ಟು ನಾನು ಜದಗಿರ ಕಾರಣ ಆಮೇಲೆ ಆಟ ಬೇಕು ನಾನು ಈ ಜಯರಮ್ಮನ ಆಟ ಆಡಿದ್ರು ಹೋಗಪ್ಪ ನೀವು ಆಟ ಕತ್ಕೊಂಡ್ರು ನೀನು ಹತ್ಕೊಂಡ್ ಬರೋಷ್ಟು ನಂಗೆ ಡೌಟ್ ಗೊತ್ತು ಹೇಳಿದ್ಮೇಲೆ ಗೊತ್ತಾಯ್ತು. ಪೌಚಿಂದ ಟಿಕೆಟ್ ಅಲ್ಲ ಅಂತ ಹೇಳ್ತಾನೆ ಅದನ್ನು ಚೆಕ್ ಮಾಡ್ಬಿಡು. ಯಾಕೆ ಸುಮ್ಮನೆ ನಾವು ಅವ್ನು ಹೇಳ್ತಾ ಕತೆ ಕೇಳ್ತದಿಲ್ಲ ಇಲ್ವಯ್ಯ 8:00 ತುರುವೇಕೆರೆ ತರ್ಕಣ ಇವರು ಹೂನಣ್ಣ ಎಷ್ಟೇ ಟೈಮು ಅದೇ ಕನ್ಫರ್ಮ್ ಆಗಿರೋದಲ್ಲಿ 11 ಗಂಟೆ ಆಯ್ತು. ದಯವಿಟ್ಟು ನಮ್ಮ ಹತ್ರ ಸುಳ್ಳು ಹೇಳಕ್ ಹೋಗ್ಬಿಡಿ. ಟಿಕೆಟ್ ಮಾಡಿ ಪುಕ್ಸಡೆ ಬರ್ತದೆ ಟಿಕೆಟ್ ಮೋಸ್ಟ್ಲಿ ಈಗ ಲಾಸ್ಟ್ ಸ್ಟಾರ್ಟಿಂಗ್ ಗಾಡಿ ಇದೆಯಲ್ಲ ಅದ್ರಲ್ಲಿ ಬಂದಿರ್ಬೇಕು ಅವರು. ಈಗ ಎಲ್ಲಿ ಬಂದ್ರೆ ಹೇಳ ಅದನ್ನ ಬಹುಮಂದಿ ನೀವು ಮೈಸೂರಿಂದ ಹೋಗಿದೆ ಅವಾಗ ಶಿವಮೊಗ್ಗಕ್ಕೆ ಹೋಗಿದೆ ಅವಾಗ ಮೊನ್ನೆ ದಿನ ಹೋಗಿದ್ದು. ಸಂಜೆ ಯಾವಾಗ ಹೋಗಿ ಕೇಳ್ತಾರೆ ಇವನು ಮೊನ್ನೆ ಹೋಗಿ ಈಗ ಹೇಳ್ತಾನೆ ಭಗವಂತ ಬಾ ಎಲ್ಲ ನಿಮಗೆ ಸಂಜೆ ಎಲ್ಲಿಂದ ಬಂದ್ರಿ ಕಿತ್ತೂರಿಂದ ತುರುವೇಕೆರೆಗೆ ಬಂದಿದ್ದೀರಾ ತುರುವೇಕೆರೆ ಯಡಿಯೂರು ಬಂದಿದ್ದೀರಾ ಕೇಳಿದ್ರೆ ಮೈಸೂರು ಊರು ಹೋಗ್ತೀರಾ. ಇವ್ನ ಯಾಕೆ ಕೇಳಿದ್ರೆ ನಾನು ಬೆಂಗಳೂರಿಗೆ ಬಂದೆ ಅಂತಾನೆ ಆ ಹುಡುಗಿ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತದೆ. ಟಿಕೆಟ್ ಮಾತ್ರ 3 ಜನರು ಮಡಿಕೊಂಡವ್ರೆ ಅವರು ಭೂಟಾನ್ಗೆ ಈಗ ನಾನು ಅದನ್ನ ಕೇಳ್ತಾರೆ ಅವಾಗಿಂದ ಸಂಜೆ ಬಂದಾಗ ನೀವು ಏನ್ ಜರ್ನಿ ಮಾಡಿದ್ರಲ್ಲ ಜರ್ನಿ ಮಾಡಿದಷ್ಟು ನೀವು ಫೋನ್ ಪೇ ಒಳಗೆ ಇದೇ ಮಾಡ್ಕೊಂಡ್ರೆ ಅವರು ಡೋನ್ ಹೇಳಪ್ಪ ಅಂಗಡಿ ಮಾಡಿದ್ರು ಹೇಳಪ್ಪ ನಿನ್ನೆ ಬರಪ್ಪ ನಿನ್ನೆ ಬರು ನೀವು ತುರುವೇಕೆರೆ ನೀನ್ ನಿಯತ್ತಾಗಿದ್ಯಾ ಈಗ ಹೇಳಿದ್ಯಾ ಪಕ್ಕ ನಿಯತ್ತು ನಮ್ಮ ತಾತ 3 ಜನ ನ್ಯಾಯ ಹೇಳೋದು ಬಂದು ನ್ಯಾಯ ಮಾಡಿಬಿಟ್ಟು ಯಾಕೆ ಈ ತರ ನೀವು ಗೊತ್ತಿಲ್ಲ ಗೊತ್ತಿಲ್ಲ ತಾನೆ ನೀವು ಗೊತ್ತಿಲ್ಲ ಫೋನ್ ಪೇ ಹೆಂಗಾದ್ರೆ ಗೊತ್ತಿಲ್ಲ ಪಾಸ್ವರ್ಡ್ ಗೊತ್ತಿಲ್ಲ ಆದ್ರೆ ಎಲ್ಲರಿಗೂ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ ಕ್ಯಾಮ್ರಾ ಇಷ್ಟಿದೆ ಇವತ್ತು ಡೇಟ್ ಇದೆ ಟೈಮ್ ಇದೆ 20 ರೂಪಾಯಿ 30 50 ಮಾಡೋದೆಲ್ಲ ಇದೆ. ಆಯ್ತು ಏ ದೇವ್ರ ಮೇಲೆಲ್ಲ ಹೆಕ್ಬೇಡ ಹಣೆನ ಹುಡುಗಿ ಯಾರು ಅದನ್ನ ಬಿಡ್ಕೊಂಡ್ ಹೋಗಿದೆ ಈಗ ಮದುವೆ ಹುಡುಗಿ ಮೈಸೂರು ಊರು ಅಂದ್ರೆ ಮೈಸೂರು ಹೋಗಿ ಅಲ್ಲೇ ತುರುವೇಕೆರೆಯಿಂದ ಚಿತ್ತೂರು ತುರುವೇಕೆರೆ ಬಂದಾರೆ ಆಯ್ತು ಬಂದಿದ್ಯಾ ಬರೆಯೋದಂತ ಊರಲ್ಲಿ ತುರುವೇಕೆರೆ ನೀನು ಎಲ್ಲ ಕರೆಕ್ಟಾಗಿ ಹೇಳು. ಇಲ್ಲಿ ನಾನು ಯಾವ ಊರಿಗೆ? ಬೆಂಗಳೂರಿಂದ ಮಾತಾಡಿ ಕಷ್ಟ ಪೊಲೀಸರು ಬರೀ ಕಷ್ಟ ಒಳ್ಳೆ ನಿಂದೇನೋ ತಪ್ಪಿದ್ರೆ ಬಿಟ್ಕೊಂಡ್ಬಿಡ್ತಾರಲ್ಲ ಏನಪ್ಪ ಕರೆಕ್ಟ್ ಅಲ್ವಾ? ನೀವು ತಪ್ಪಿಲ್ಲ ಆಮೇಲೆ ಅದೇನಿದೆ ಡೀಟೇಲ್ ತಗೋತಾರೆ ನಿಂದೇನೋ ತಪ್ಪಿಲ್ಲ ಹೋಗ್ಬರಿ ಅಂತಾರೆ. ತಪ್ಪಿದ್ರೆ ಏನ್ ಮಾಡ್ತಾರೆ ಹಾಕೊಂಡು ನಡೀತಾರೆ.
ಯಾರು ಹಿಡಿತೀವಿ ಇವನ ಹೆಸರೇನಪ್ಪ ಇಬ್ರು ಹಿಂಗೆ ಮಾಡು ಪಾಸ್ವರ್ಡ್ 8246 ಅಂತಂದ ನೀನೇ ಮಾಡ್ಬಿಡು ಅಂತ ಇಲ್ಲ ನೀನು ಮಾಡಿ ಎಲ್ಲ ಪೊಲೀಸರ ಕೈಲಿ ಬಿಟ್ಬಿಡ್ತೇವೆ ಫೋನ್ ಇಸ್ಕೊಂಡಿದ್ದ ಬಣ್ಣ ಇನ್ನೊಬ್ಬನ ಈಗ ಹಣ ಇಷ್ಟೆಲ್ಲ ಮಾತಾಡ್ಕೊಳಲ್ವಾ ಆ ಫೋನ್ ನಿಮ್ ಫ್ರೆಂಡ್ ಅಣ್ಣ ಅದ್ರಲ್ಲಿ ಎಷ್ಟು ತರಗತಿ ಫ್ರೆಂಡ್ ಫೋಟೋಗ್ರಾಫ್ ಫ್ರೆಂಡು ಅಲ್ಲ ನಿಮ್ಮ ಮನೆ ಈಗ ಹೆಂಗ ಕರ್ಕೊಂಡ್ಬಂದೆ ನಿಮ್ಮ ಮನೇಲಿ ಒಪ್ಪಿಡ್ತಾನೆ ಯಾರ ಮನೇಲಿ ಒಪ್ಪವ್ರೆ ಮತ್ತೆ ಹುಡುಗಿನ ಅಲ್ಲೇ ಬಿಡ್ಬೇಕು ತಾನೆ ಹುಡುಗಿನ ಕರ್ತಾನೆ ಒಂದೊಂದೊಂದೊಂದೊಂದು ಸ್ಟೋರಿಗಳು ನಾನು ಏನ್ ನೀನ್ ಎಲ್ಲರೂ ಸ್ಟೇಷನ್ ಬರಕ್ಕೆ ಅಮೃತ ಸ್ಟೇಷನ್ ಬರಕ್ಕೆ ಫೋನ್ ಮಾಡ್ಕೊಡು. ಪೊಲೀಸರು ಇನ್ಫಾರ್ಮ್ ಮಾಡಿದ್ವಿ ಬಟ್ ಹಿಂಗಾಗಿ ಹಿಂಗ ಗಣಂದರಿ ಕೆಲಸ ಮಾಡಿದ್ವಿ ಅಂತ ಹೇಳಪ್ಪ ನಾವೇನು ಎಲ್ರಿಗೂ ಮಾತಾಡ್ಕೊಂಡು ಕೂತ್ಕೊಳಕಾಯ್ತದ ನಿನ್ನ ಹೆಸರೇನು ನಿನ್ನ ಹೆಸರು ಪ್ರಜ್ವಲ್ ನಿನ್ನ ಇವನ ಹೆಸರು ನಿನ್ನ ಹೆಸರು ಹೆಸರೇನಪ್ಪ ಪವನ್ ಸರಿಯಾದ ಕಾಲಿಡ್ ನನ್ನ ಮಕ್ಕಳು ಎಲ್ಲರೂ ರಕ್ಕವ್ರು ಪೊಲೀಸ್ ಅವ್ರು ಅಂತಲ್ಲ ನೋಡಮಿರು ಅಣ್ಣ ಕಣ ನನ್ ಫೋನ್ ಅಂತ ಹೇಳ್ತೈತೆ ಇಲ್ಲಿ ಪ್ರಜ್ವಣ ಅಣ್ಣ ಅವನೇ ಅಣ್ಣ ಕೊಟ್ಟಿಲ್ಲಲ್ವ ಅಣ್ಣ ನನಗೆ ಫೋನ್ನ ಏನ್ ಮಾಡ್ತಿದ್ದೀರಾ ನೀವ್ ಅವಂದೇ ಕಾಣ ಫೋನ್ ಅಣ್ಣ ಅದ್ ನಂದೆಲ್ಲ ಫೋನ್ ಇವಾಗ ಕಾಂಟ್ಯಾಕ್ಟ್ ಲಿಸ್ಟ್ ತೆಗಿರೋಣ ಅದ್ರಲ್ಲಿ ಯಾರ್ದೈತ್ ನೋಡೋಣ ಅದು ಫೋನ್ ಇದು ಚೆಕ್ ಮಾಡ್ಸೋಣ ಯಾರ್ದಂತ ಗೊತ್ತಾಗುತ್ತೆ ಫೋನ್ ಚೆಕ್ ಮಾಡಿಸಿ ಯಾರ್ದಂತ ಗೊತ್ತಾಗುತ್ತೆ ಹಲೋ ಮಜ ನನ್ ಫೋನ್ ಹಾಕಿದ್ರೆ ನಂದೆಲ್ಲ ಪಾಸ್ವರ್ಡ್ ಎಲ್ಲ ಗೊತ್ತಾಗೋದ ಅಣ್ಣಂಗೆ ಎಲ್ಲ ಗೊತ್ತಾಗೋಣ ಏನಪ್ಪ ಅವನು ಯಾವ್ದು ಫೋನ ಇಲ್ಲ ಅಣ್ಣ ಹೇಳಪ್ಪ ಹೇಳಿ ಸರ್ ಹಾ ಮತ್ತೆ ನಾವು ಹಿಂಗೆ ನಮ್ದು ಸ್ವಲ್ಪ ಏನೋ ಹಿಂಗೆ ನಮ್ಮ ಅಜ್ಜಿ ಮನೆಗೆ ಏನ್ಬಿಟ್ಟೆ ಶಿವಮೊಗ್ಗ ಹೋಗಿದ್ದೋಣ ಇರ ಮಾತಾಡ್ಕೊಂಡು ನಿಮಿಷ ಹಾ ಹೇಳೋಣ ಹಾ ಒಂದ್ ಸೆಕೆಂಡ್ ನಿಂತೋಣ ಶಿವಮೊಗ್ಗ ಹೋಗಿದ್ದು ಹಾ ಶಿವಮೊಗ್ಗ ನಮ್ಮ ತಾಯಿ ನಮ್ಮ ಅಮ್ಮ ನಮ್ಮ ಚಿಕ್ಕಪ್ಪ ಎಲ್ಲ ಬಂದಿದ್ರು ಹಾ ಫೋನ್ ಕಾಯ್ತು ಹಾ ನಮ್ಮ ಅತ್ತೆ ನಮ್ ದಿನಗಳಲ್ಲಿ ಫೋನ್ ಪೇ ಮಾಡಿರ್ತಿತ್ತು ಹಾ 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 ಫೋನ್ ಪೇ ಆಗಿದ್ಕೆ ನಮ್ಮ ಅತ್ತೆ ಮನೆ ನನಗೆ ಫೋನ್ ಮಾಡಿ ಅಮ್ಮ ನಾನು ಫೋನ್ ಪೇ ಮಾಡಿದ್ದೀನಿ ಹಾ ಮತ್ತೆ ಇನ್ನೊಂದು ಮೊಬೈಲ್ ಅಲ್ಲಿ ಫೋನ್ ಪೇ ಮಾಡೋರು ಯಾವುದೇ ಪವನ್ ನಾವು ಇನ್ನೊಬ್ಬ ಯಾರೋ ಹುಡುಗ ರಜು ಹಾ ಹಾ ಅಣ್ಣ ಈಗ ನಿಮ್ಮ ತಮ್ಮನಿಗೆ ಅಷ್ಟು ಕೊಟ್ಟಿದ್ದೀರಾ ಎಷ್ಟು ಜನ ಹೋಗಿದ್ದವರು ಚಿಕ್ಕೂರಿಗೆ ಎಷ್ಟು ಜನ ಕಳಿಸಿದ್ರಿ ಹಾಂ 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 ಅಲ್ಲ ಕಣ ನಿಮ್ಮ ಇರೋಣ ಒಂದು ನಿಮಿಷ ನಿಮ್ಮ ಅಣ್ಣ ಮಾಡೋ ಹಿಂಗೆ ಆಗ ಗೊತ್ತಿರ್ತೀರಿ ಜೊತೆ ಇಟ್ಕೊಂಡು ಓಡಾಡ್ಕೊಂಡು ಮೊಬೈಲ್ ಈಗ ಎಷ್ಟು ವರ್ಷದ ಫ್ರೆಂಡ್ ಅವನು ಇವಾಗ ನೋಡಪ್ಪ ಸ್ವಾಮಿ ಈಗಂತ ಫ್ರೆಂಡ್ ಆಗಿದ್ದು ನೀನು ನೋಡೋ ಪ್ರಜ್ವಲ್ ಹೆಸರು ಮಾತಾಡ್ತಿದ್ದೀರಣ್ಣ ನೀನು ಹಾ ಅಲ್ಲ ಇವ್ನು ನೋಡ್ರಿ ಈಗ ಫ್ರೆಂಡ್ ಆಗಿದೆ ಅಂತಾರೆ ನೀನು ನೋಡ್ರಿ ಮೊನ್ನೆ ಟಿಕೆಟ್ ಹಾಕಿ ಕಳಿಸ್ತೇನೆ ಅಂತ ಹೇಳ್ತಿದ್ದೀರಾ ಹಾ ಹಾ ಹಾ
ಅವ್ರಿಗೂ ಅದಂತ ಆಗಿದ್ದು, ಅವ್ರಿಗೂ ಹಂಗೆ ಆಗಿ ಮಾಡ್ಕೊಂಡ್ರೆ ಫೋನ್ ಆಯ್ತು ತಮ್ಮಂದೇನು ಮಿಸ್ಟೇಕ್ ಇಲ್ಲ, ಅವ್ರದ್ದೇನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಕಳಿಸೋಣ. ಪೊಲೀಸರು ಡಿಸೈಡ್ ಮಾಡ್ತಾರೆ. ನಮ್ಮ ಹೆಸರು ಸಂದೀಪ್ ಅಂತ ಅಣ್ಣ. ಆಯ್ತಣ್ಣ, ಆಯ್ತು. ನಾನು ಹೇಳ್ತಾರ ಏನು ಗೊತ್ತಣ್ಣ, ನಾನು ಫೋನಾಗಿ ಇಸ್ಕೊಂಡು ಸುಮ್ಮನೆ ಚೆಕ್ ಮಾಡಿದೆ ರೂಟ್ ಮೇಲೆ. ಎಲ್ಲ ಚೆಕ್ ಮಾಡಿದ್ಮೇಲೆ ನಮಗೆ ಬಂಡವಾಳ ಏನಂತ ಗೊತ್ತಾಗಿದ್ರು. ಜೊತೆಯಲ್ಲಿ ಅಷ್ಟು ಜನ ಕ್ಲೋಸ್ ಕೂತ್ಕೊಂಡು ಊಟ ಮಾಡಿ ತಿಂತಟ್ಟಿ ಇನ್ನೂ ದೇವರನ್ನ ಎತ್ತೇ ಇಲ್ಲ. ನಾವು ಅರ್ಧ ಊಟ ಮಾಡಿ ಎಲ್ಲ ಬಿಟ್ಟವ್ರೆ. ನಮ್ಮ ರೋಡ್ಲಿರೋದು ಯಡಿಯೂರು ಸರ್ಕಲಲ್ಲಿ ಅದಾಗಿದೆಯಾ. ನಾನು ಯಾವಾಗ ಪೇಮೆಂಟ್ 750 ರೂಪಾಯಿ ಪೇಮೆಂಟ್, ಅದು 100-200 ಆಗಿದ್ರೆ ನಾವು ತಲೆ ಕಟ್ಕೊತಿರ್ಲಿಲ್ಲ. ಬಿಡು, ಏನು ಟೆಕ್ನಿಕಲ್ ಇಶ್ಯೂ ಇರಬೇಕು. ಬಂದಿಲ್ಲ. ನಾನು ಇಮ್ಮಿಡಿಯೇಟ್ಲಿ ಏನು ಮಾಡಿದೆ, ಪಕ್ಕದ ಬೇಕ್ರಿ ₹1 ದುಡ್ಡು ಹಾಕ್ಸ್ಕೊಂಡೆ ಅದೇ ಸ್ಕ್ಯಾನರ್ಗೆ. ವಿತಿನ್ ಸೆಕೆಂಡ್ ಬಂತು. ನನಗೆ ಇಮ್ಮಿಡಿಯೇಟ್ಲಿ ಡೌಟ್ ಬಂದು ಏನು ಮಾಡಿದೆ, ನಾನು ನಮ್ಮ ಬೇಕ್ರಿ ಹುಡುಗ ಹೋಗ್ಬಿಟ್ಟು ಗಾಡಿ ತಗೊಂಡು ಫಾಲೋ ಮಾಡ್ದು. ನನ್ನ ಹತ್ರ ಕುತ್ಕೊಂಡು ಮಾತಾಡಿದ್ದೆಲ್ಲ ಸುಳ್ಳೆ. ಅವರು ಏನೇನು ಮಾತಾಡೋರು ಎಲ್ಲ ಸುಳ್ಳೆ. ಜಲ್ದಿಗೆರೆ ನಂದು, ಜಲ್ದಿಗೆರೆ ಊರು ಕೇಳ್ಕೊಂಡು ಎಲ್ಲ ಮಾಡೋದು. ನಾನು ಜಲ್ದಿಗೆರೆ ಹೋಗ್ತಿದ್ದೀನಿ ಅಣ್ಣ ಅಂದರು. ಹಾಂ ಆಯ್ತಾ, ಅಲ್ಲಿಗೆ ಹೋಗ್ಬೇಕು ಅಂದ್ರು. ಅಲ್ಲಿಂದ ನಾನು ಆಟೋ ಯಾವಾಗ ಇವ್ರಿಗೆ ಮಯೂರ ಹೋಟ್ಲು ಕಡೆ ತಿರುಗತ್ತಲ್ಲ, ನಾನು ಆಟೋದವ್ರ ಪರಿಚಯ ಇದ್ರು. ನಾನು ಕೇಳಿದೆ, ಅಣ್ಣ ಎಲ್ಲಿ ಹೋಗ್ತಿದ್ದೀರಾ ಅದಕ್ಕೆ, ನಾನು ಮಯೂರ ಹೋಟ್ಲ ಹತ್ರ ಬಿಡ್ತಿದ್ದೆ ಬಾರಪ್ಪ ಅಂದರು. ಅಲ್ಲಿ ಹೋಗಿದ್ದೆ, ರೂಮ್ ತಗೊಳಕ್ಕೆ ಆಲ್ರೆಡಿ ಕೌಂಟರ್ ಹತ್ರ ನಿಂತಿದ್ರು. ನಾನು ನಮ್ಮ ಹುಡುಗ ಕೂಗ್ಬಿಟ್ಟು ಚೆಕ್ ಮಾಡ್ದೋ. ಅಪ್ಪ ಫೋನ್ ಪೇ ಮಾಡಿದ್ರೆ ಇನ್ನೂ ಬಂದಿಲ್ಲಪ್ಪ ನಮಗೆ. ಅದೇ ಅಣ್ಣ, ನೀನು ಹಂಗೆಲ್ಲ ತಿಳ್ಕೊಬೇಡೋಣ, ನಾವು 100 ನ್ಯಾಯ ಹೇಳೋ ಗೌಡ್ರ ಮೊಮ್ಮಕ್ಕಳು ನಾವು ನಡಿಬೇಕಾದ ದುಡ್ಡು ಬಂದಿದ್ರು ಫೋನ್ ಎತ್ಕೊಡ್ತೀನಿ ಅಂದ. ಚಿನ್ನ, ನೀನು ದುಡ್ಡು ಕೊಡೋದು ದೊಡ್ಡದಲ್ಲ. ನೀನಾದ್ರೂ ದುಡ್ಡಂದ್ರೆ ನೀನು ಎತ್ಕೊಂಡು ಕೊಡ್ತೀಯ. ಈ ಫೋನ್ ಪೇ ಆಗಿ ತೋರಿಸು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂದೆ. ಯಾವಾಗ ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ವಲ್ಲ, ಆಮೇಲೆ ಫೋನ್ ಪೇ ಇನ್ಸ್ಟಾಲೇ ಆಗಿಲ್ಲ. ಅದರಲ್ಲಿ ಇನ್ಸ್ಟಾಲೇ ಆಗಿಲ್ಲ. ಫೇಕ್ ಫೋನ್ ಪೇ ಹಾಕೊಂಡವ್ರೆ. ನಾ ಸುಮ್ಮನೆ ಈಸ್ಕೊಂಡು ಆಮೇಲೆ ಹೋಟ್ಲತ್ರ ಮತ್ತೆ ರಿಟರ್ನ್ ಕರ್ಕೊಂಡ್ಬಂದು ಇವ್ರನ್ನ ಲೋಕಲ್ ಪೊಲೀಸ್ನವ್ರು ಇನ್ಫಾರ್ಮ್ ಮಾಡಿ ಅವ್ರು ಕರ್ಸ್ಕೊಂಡು ಪೊಲೀಸ್ನವ್ರ ಎದುರುಗಡೆ ವಿಡಿಯೋ ಮಾಡಿದ್ದೀನಿ. ಫೋನ್ ಪೇ ಓಪನ್ ಮಾಡಿಬಿಟ್ಟು ಸುಮ್ಮನೆ 20,000 ದುಡ್ಡು ಹಾಕ್ಬಿಟ್ರೆ ಸರ್ ನೀವೇ ಫೋನ್ ಪೇ ಯಾವುದೋ ಒಂದು ಪಾಸ್ವರ್ಡ್ ಹೊಡೀರಿ ಸರ್ ಅಂದರೆ, ಅವ್ರು ಯಾವುದೋ ಸುಮ್ಮನೆ ಅನ್ನೊಂದು ಪಾಸ್ವರ್ಡ್ ಹೊಡೆದ್ರು, ಸೆಂಡ್ ಆಯಿತು. ಮತ್ತೆ ತಿರ್ಗಾ ಅದೇ ಥರ ಇನ್ನೊಂದ್ಸಲ ನೋಡೋಣ ಅಂದ್ಬಿಟ್ಟು ಇನ್ನೊಂದು 10,000 ರೂಪಾಯಿ ಹಾಕ್ತೆ. ವಿಡಿಯೋ ಲೈವ್ ಮಾಡೋಣ ಅಂದ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ಹಾಕ್ತೆ. ಸುಮ್ಮನೆ ಯಾವುದೋ ಒಂದು ಪಾಸ್ವರ್ಡ್ ಹೊಡ್ರೆ ಅದೋ 10,000 ಸೆಂಡ್ ಆಯಿತು. ಅದಕ್ಕೆ ಹೇಳಿದ್ರೆ ಅಲ್ಲ ಕಂಡ್ರಲ್ಲ, ಹಿಂಗೆ ಡೈಲಿ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀರಾ. ಫೋನ್ ಚಾರ್ಜ್ ಆಯ್ತು ನೋಡೋಣ. ಚಾರ್ಜ್ ಆಗೈತೆ. ಪೊಲೀಸ್ನವ್ರು ಅಂತ ಫೋನ್ ಮಾಡ್ಕೊಡ್ತಾರೆ. ಸರಿ ಅಣ್ಣ, ಈಗ ಸಾಹೇಬರು ಬಂದಿದಾರಣ್ಣ, ಅದೇನು ಎನ್ಕ್ವೈರಿ ಮಾಡಲಿ. ನಿಮ್ಮ ಹುಡುಗಂದು ಏನೋ ತಪ್ಪಿಲ್ಲ ಅಂದ್ರೆ ಬಿಟ್ಟು ಕಳಿಸ್ತಾರಣ್ಣ. ಅಣ್ಣ ಈಗ ಸೈಬ್ ಚೆಕ್ ಮಾಡ್ಕೊತಾರೆ. ನಾನು ಅಷ್ಟೆಲ್ಲ ಟ್ಯಾಲೆಂಟೆಡ್ ಅಲ್ಲ, ನಮ್ಗೆ ಅಷ್ಟೊಂಥರ ಇಲ್ಲ. ಚೆಕ್ ಮಾಡಿದೆ. ಈ ಥರ ಆಗಿದ್ದು ನಮ್ಮ ಯಡಿಯೂರಲ್ಲಿ ಇದೇ ಥರ ಆಗಿದ್ದು. ನಮ್ಮ ಬ್ರದರ್ ಇಂಡಿಗೂ ಲಾಸ್ಟ್ ಟೈಮ್ ಒಂದ್ಸಲ ಆದಾಗ ಅವ್ರು ಕರೆದು ಹೇಳಿದ್ರು ಈ ಥರ ಆಗ್ತಿದೆ. ಹಾಂ, ಎಪ್ಪ ಯಾರು ಮಾಡೋದಪ್ಪ. ಹಾಂ ಹಾಂ, ಸರಿ ಸರಿ ಅಣ್ಣ. ಈ ಥರ ಸುಮಾರು ಆಗಿದೆ, ತೊಂದರೆ ಇಲ್ಲ. ನೀವು ನೋಡಿ, ಈಗ ಫೋನ್ ಬಂದಿದ್ದಾರೆ 3242 ಸರ್. ಇಲ್ಲೇ ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಸರ್ ಕಂಪ್ಲೇಂಟ್ ಇಲ್ಲ ಹೇಳಿದ್ರ ಇಲ್ಲೇನೆ ಆಯ್ತು ಅಣ್ಣ. ಇರೋಣ, ಆಯ್ತು. ಪೊಲೀಸರು ಬಂದು ನಾವು ಮಾತಾಡ್ತಿರೋ. ಯಾರೋ ಫೋನ್ ಮಾಡಿ ಒಂದು ಅಪ್ಪ ಒಳಗಡೆ ಬಂದ್ಬಿಟ್ಟು ಸಾಕು ಸಾಕು ಬರ್ಬೇಕೇನೋ ಒಂಚೂರು ಹೇಳೋಣ. ಸಾಕು ಬರಲಿ. ಈಗ ಲೋಕಲ್ ಹಿಂಗ ಆದಾಗ ನಾವು ಹೇಳಕ್ಕಾಗಲ್ಲಪ್ಪ, ಅವರು ಬೇಜಾರು ಮಾಡ್ಕೊತಾರೆ. ನಿನ್ನ ಸತ್ಯ ಗೊತ್ತಾಗಬೇಕು. ಈಗ ನಿನ್ ಮಾಹಿತಿ ಅಂತ ದೊಡ್ಡ ಗಟ್ಟಿಗಿಂತ ನನ್ಗೆ ಗೊತ್ತು. ಈಗ ನಾಗ ಎಲ್ಲ ಹೋಟ್ಲ್ ಮಾಡೋಲ್ಲ ನಮ್ಗೆ ವಿಚಾರ ಪ್ರಚನೆ. ಬಟ್ ನಮ್ಗೆ ವಿಶ್ವಾಸ ಇದಾಗ್ತೀನಿ. ಹಂಗಲ್ಲ ಕಣೋ, ನೀವು ನಿನಗೆ ಯಾವ ಇರಬೇಕು. ಯಾವ ಏನಪ್ಪ ಪೊಲೀಸರು ಬೇಡ. ಯಾರ ಮನೆ ಬಗ್ಗೆ ಏನು
ಬರ್ಬೇಕಾಯ್ತದೆ ಯಾರೋ ಕಾಲ್ ಗೊತ್ತವ್ರ ಒಬ್ರು ಬಿಟ್ಟು ಹೋಯ್ತಾರೆ ನಾವೇನು ಮಾಡಕ್ಕಾಗಲ್ಲ ಕಣ, ವಿಚಾರಣೆ ಮಾಡ್ಬೋದಲ್ಲ ಹೆಸರಲ್ಲೇ ಅವ್ರಿಗೆ ಅಣ್ಣ ನಿಜವಾದ ಊರ ಹೆಸರು ಹೇಳ್ತಾ ಇಲ್ಲ ಅವರು. ಈಗ ದೊಡ್ಡಬಲಿಗೆ ಅಟ್ಟಿ ಗೊತ್ತಾಯ್ತು ವಿಚಾರ ನಮ್ಮ ಹೆಸರು ಪಕ್ಕನೆ ನೀವ್ ಏನ್ ಹೇಳ್ದಲ್ಲ ದಯ ಹಾಕೊಂಡ್ರೆ ಹಂಗೆ ನಿಂಗಲ್ಲಪ್ಪ ಯಾವ್ದೋ ಕೊಟ್ಟಿದ್ದೀಯ ನೋಡೋಣ, ಇನ್ನೊಂದು ಅದಲ್ಲ ಈಗ ಫಸ್ಟ್ ಅಡ್ರೆಸ್ ಸರ್ ಕಂಪ್ಲೇಂಟ್ ಹೇಳ್ಕೊಡೋದು ನಿಮ್ ಕೈಲಿ ಬರ್ಕೊಡೋದಾ? ಅಮೃತರು ನಾವು ಅಮೃತರು ಹೋಗ್ಬೇಕಾ? ಅವ್ರು ಅಮೃತರು ಬಿಡ್ತಾರೆ. ಇವ್ರು ಅವ್ರಿಗೂ ಅಮೃತರ್ಗ ಬಿಡೋದು, ನೀವು ಅಮೃತರ್ಗ ಹೋಗ್ಬೇಕು. ಸರಿ ನಾವು ದುರ್ಗ ಏನಿಲ್ಲ ಅಮೃತರು ಹೋಗ್ಬೇಕು. ಜೊತೆಲೆ ಹೋಗ್ಬಿಡಿ, ಹಿಂಗೆ ಅವ್ರ ಜೊತೆಲೆ ಹಿಂದೆ ಹೋಗ್ಬಿಡಿ. ಒಂಚೂರು ಐಟಮ್ ಕುಣಿಸ್ಕೊಳ್ಳಿ ಅದನ್ನ ಫಸ್ಟ್ ಜಿಪ್ ಹಾಕ್ಸಪ್ಪ. ಬರಪ್ಪ ನೀವು ಜಿಪ್ ಹೊತ್ತು ಬರ್ರಿ. ಅವ್ರದ್ದು ಫೋನ್ ಆಯ್ತಾ? ಏ ಗುರು ಟೈಮ್ ಆಯ್ತು ಬರಪ್ಪ, ಅವ್ರು ಬೈತಾರ. ಪೊಲೀಸ್ ಬೇಡ ಅಂತ ಅವ್ರ ಹುಡುಗರು. ಪೊಲೀಸ್ ಮಾಡೋದು ನಾವೇನ್ ಮಾಡೋದು? ಹುಡುಗ ಇನ್ನೊಬ್ರು ಇಲ್ಲ ಕೂಗು ಕರಿ ಈಚೆಗೆ ಅವ್ರನ್ನ ಬಸ್ ಹತ್ತಿಸ್ಬಿಡೋದೆ ನಾ ಹುಡುಗಿನ ಅವ್ರಿಗೆ. ಏನಾರ ಮಾಡ್ತೀವಿ. ಆಗ್ತೀವಿ ಸರ್. ಇನ್ಫಾರ್ಮ್ ಮಾಡಿ ಸ್ಟೇಷನ್ಗೆ. ಇಲ್ಲ ಸರ್, ಅವ್ರನ್ನ ಯಾರು ಜೊತೆಲಿ ಒಬ್ಬ ಪೊಲೀಸರು ಇಲ್ಲ, ನಾವು ಕರ್ಕೊಂಡು ಹೆಚ್ಚು ಕಮ್ಮಿ ಆಯ್ತು ಅಂತಲೇ ಒಂದೊಂದು ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋದು. ನಿಮಗೆ ಸಮಸ್ಯೆ ಇಲ್ಲ ಅವ್ರು ಅದಕ್ಕೆ ಫೋನ್ ಮಾಡಿ ಕಳಿಸ್ತೀವಿ. ನೀವು ಯಾವ ಸ್ಟೇಷನ್ಗೆ ಬಿಡಬೇಕು ಅಂದ್ರೆ ಅಮೃತರು ಅಂತ ಇನ್ಫಾರ್ಮ್ ಮಾಡೋದು. ಅದು ಕೊಡ್ತೀವಿ, ನೀವು ಹೋಗ್ಬಿಟ್ಟು ಹಿಂದೆ ಕೊಡಿ ಅಂದ್ರೆ. ಇಲ್ಲಿ ಕಂಪ್ಲೇಂಟ್ ತಗೊಳ್ಳೋ ಯಾರು ಇಲ್ಲ ಇಲ್ಲಿ. ಇಲ್ಲ ಹೌದು ಸರ್, ಈಗ ಅಮೃತರು ಹೋಗುತ್ತೆ ನಾವು ಅಕಸ್ಮಾತ್ ಆಟೋದಲ್ಲಿ ಏನೋ ನಾವು ಕರ್ಕೊಂಡು ಹೋಗ್ತೀವಿ. ಇವರು ಕಿಲಾಡಿಗಳು ಅವ್ರು ಹುಡುಗರು ನೆಗೋದ್ರು ಇನ್ನೊಂದು ಮಾಡಿ ಏನೋ ರೈತು ನಾಳೆ ನಮ್ಮ ತಲೆ ಮೇಲೆ ಬರುತ್ತಲ್ಲ ನಮ್ಮ ಜೀಪ್ ಸರ್. ಸಾಹೇಬ್ರು ನೀವ್ ಹೆಂಗಂದ್ರೆ ಹೆಂಗೆ ಸರ್? ಹಂಗಂದ್ರೆ ಈಗ ಸಿಕ್ಕಿರೋ ಕಳ್ರನ್ನ ಏನ್ ಮಾಡ್ಬೇಕು ಸರ್? ಈಗ ಆಟೋದ ರೆಸ್ಪಾನ್ಸಿಬಲ್ ತಗೊಳ್ಳೋದು ಅವ್ರು ಬರಲ್ಲ ಅಂತಾರೆ, ಅದಕ್ಕೋಸ್ಕರ ಒಂದು ನಿಮಿಷ ಸಾಹೇಬ್ರು ಇಲ್ಲ ಸರ್, ಅಲ್ಲೇ ಅಲ್ಲೇ ಅದಾರ ನೋಡಿ. ಆಟೋ ಜರಮಣ ಬನ್ನಿ ಹೇಳ್ತಾರೆ. ಏನು ಅಣ್ಣ ಅವ್ರು ಹೇಳ್ತಾರೆ ಅರ್ಧ 3 ಜನ ನಾವು ಎಂಟ್ರಿ ಮಾಡೋದು ಬಿಟ್ರೆ ಮಾಡೋದು. ನಾನು ಗಾಡಿ ಹಾಕ್ತೀನಿ, ಓಪಿದ ಗಾಡಿ ಹಾಕಿ ಬರ್ತೀನಿ. ಆ ಕಡೆ ಬೇಕಾದ್ರೆ ಕಾರ ಕರ್ಕೊಂಡ್ಬರ್ತೀವಿ ಅವ್ರನ್ನ. ನಾನು ಇಲ್ಲಿಗೆ ಬರ್ತೀನಿ. ಅವ್ರ ಗಾಡಿ ಬರ್ತಾರೆ, ಸಾಹೇಬ್ರು ಬರ್ತಾರೆ. ನನ್ನ ಗಾಡಿ ಅಲ್ಲೇ ಇರ್ತದೆ. ಅವ್ರು ಅವಾಗಲೇ ಇನ್ಫಾರ್ಮ್ ಮಾಡ್ತೀವಲ್ಲ. ನಾವು ಮಾಡಕ್ಕಾಗಲ್ಲ. ಗೊತ್ತಾಯ್ತು ಸರ್. ಈಗ ಕಾನೂನು ಏನಂದ್ರೆ ಕಾನೂನು ಪ್ರಕಾರ ಮಾಡ್ಕೊಳ್ಳೋಣ. ನಾವ್ ಏಕೆ ಕರ್ಕೊಂಡು ನೀವು ಹೆಂಗ್ ಕರ್ಕೊಂಡು ಉತ್ತರ ಕೊಡಕ್ಕಾಗಲ್ಲ. ನಮ್ದೇನೋ ಅವ್ರ ಜೊತೆ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಮುಂಜಾನೆ ಕೇಳು. ಪೊಲೀಸರು ಪೊಲೀಸ್ ಜೀಪಲ್ಲಿ ಕಳ್ರ ಬರ್ರಪ್ಪ ನೀವು ಒಂದು ನಿಮಿಷ. ನೀವು ಅಲ್ಲ ಸರ್, ನೀವು ಚೆನ್ನಾಗಿ ಹೇಳ್ತೀರಾ ಸರ್. ನೀವು ರಿಸ್ಕಿಟ್ಕೊಂಡು ನಾವು ಆಟ ಇವ್ರದ್ದು ಸರ್. ಸೇರಮ್ಮ ಅವ್ರ ಇದು ಮಾಡ್ತೀರ ಅಂತಾರ. ಏನಪ್ಪ ಕಾಲ್ ಮಾಡ್ತಾವ್ರೆ. ಬಿಡು, ಫೋನ್ ಕೊಡ್ರ ನಿಮ್ಗೆ ಇನ್ಯಾರ್ದು ಆಯ್ತು. ಕೊಡಪ್ಪ ನೀ ಜೊತೆಗೆ ಬರ್ತೀನಿ. ಓಪಿದ ಗಾಡಿ ಹಾಕೊಂಡು ಬರ್ತೀನಿ ತಾಳು. ಎಲ್ಲ ಹಾಕೋಣ, ಸ್ಟೇಷನ್ ಕರ್ಕೊಂಡು ಸ್ಟೇಷನ್ ಬರ್ತೀವಿ. ಸ್ಟೇಷನ್ ಬಂದ ಅವ್ರು ಇರ್ಬೇಕು ಅಷ್ಟೇನೆ. ಎಲ್ಲ ರೆಸ್ಪಾನ್ಸಿಬಲ್ ನೀವೇನೆ ಅಷ್ಟೇ, ನಾವೇನೇನು ಮಾತಾಡಕ್ಕಾಗಲ್ಲ. ಗಾಡಿ ಇಲ್ಲ ನಮ್ಗೆ ಸ್ಟೇಷನ್ ಅವ್ರು ಇರ್ಬೇಕು, ನಾವು ಬರ್ತೀವಿ, ನಿಮ್ಮಿಂದಾನೆ ಬರ್ತೀವಿ. ಸ್ಟೇಷನ್ ಅವ್ರು ಇರ್ಬೇಕು ಅಷ್ಟೇ. ಅದ್ಬಿಟ್ಟು ಮುಂದುವರಿಸ್ಕೊ ನಮ್ಗಲ್ಲ ಅದು. ಅರ್ಥ ಆಯ್ತಾ ಸರ್? ಒಂದೊಂದು ಕಾಲ್ ಮಾಡಿ ಹೇಳಿದ್ವಿ ಸರ್. ಮಾಡೋದು ಸರ್. ನಿಮ್ಮ ಸಮಸ್ಯೆ ಇದೆ ಅಂತ ಇನ್ಫಾರ್ಮ್ ಮಾಡು.
ಅವ್ರು ನಾವೀಗ ಸರಿ ಕಳಿಸಿ ಎಲ್ಲ ಕಳಿಸ್ಬೇಕಂತ ಅಡ್ರೆಸ್ ತಗೊಂಡ್ರು ಲೊಕೇಶನ್ ಎಲ್ಲಿ ಕೇಳ್ಕೊಂಡು ಹೋಗ್ಬೇಕು ಅಂದ್ರು ಕೇಳಿದ್ರೆ ಅಮೃತ ಸರಿ ಅಮೃತ 10 ನಿಮಿಷ ಬರ್ತಾರಪ್ಪ ಅಂತ ಫೋನ್ ಸರಿ ಸರ್ ಬರ್ತಾರ 10 ನಿಮಿಷ ನೋಟು ಕಳಿಸೋದಲ್ಲ ಇವರು ಇಲ್ಲ ಇವ್ರು ರೌಂಡ್ಸ್ ಬಂದಿರೋದಿರ್ಬೇಕು. ಬೇಡ ಈಗ ಒನ್ನೋಟು ಮಾಡಿರೋದು ವಿಚಾರ ಗೊತ್ತಿಲ್ಲ ಒನ್ನೋಟು ಬಂದವ್ರೆ ಅಂತ ನಾವು ಸರ್ ಆಯ್ತು ಗೊತ್ತಾಗಿದೆ ಸರಿ ಒನ್ನೋಟು ಬರ್ತಾರೆ ಗಾಡಿ ಸರಿ ಹಾಕೊಂಡು ಹೋಟೆಲ್ ಸರಿ ಸರ್ ಆಯ್ತು ಕೂತ್ಕೊಂಡ್ರಪ್ಪ ಈಗ ಮಂಜಣ್ಣವ್ರು ಬಂದಿದ್ದಾರೆ. ಸಿಲ್ವರ್ ಕಲರ್ ಫೋನ್ ಅದಲ್ವಾ ಇದು? 4 ಫೋನ್ ಅವ್ರದ್ದು ಇದು ಕೊಡ್ಸ್ಬಿಡು ಅದನ್ನ ಬೇಕಾದ್ರೆ ಅವ್ರು 4 ಫೋನ್ ಇಸ್ಕೊಂಡು ಮಡಿಕೊಂಡಿದ್ದೀನಿ ಯಾಕಂದ್ರೆ ಸುಮ್ಮನೆ ಅನ್ನೆಸರಿ ಯಾರಿಗೂ ಫೋನ್ ಆ PC ಗಳಿಗೆ ಕನ್ವಿನ್ಸ್ ಮಾಡಿದ ಪೊಲೀಸ್ ಕೊಡಿ ಸರ್ ನಮ್ದು ಅಂತ. ಏನ್ ಪೊಲೀಸ್ಗೆ ಫೋನ್ ಮಾಡಕ್ಕೆ ಡಿಪಾರ್ಟ್ಮೆಂಟ್ ಆಗಿದ್ದಾಗ ಇವ್ರು ಇಷ್ಟ ಹೆಂಗ್ ಬೇಕಾದ್ರೆ ಊರ್ ಕಷ್ಟ ಜವಾಬ್ದಾರಿ ಏನು ಶ್ರೀರಂಗ ಹೋಟ್ಲ್ ಬೇಕರಿ ಅವರಂತೆ. ನಡಿ ಡೋರ್ ಕಣ ನೋಡು ಗೊತ್ತಾರೆ ಯಾವ ಬೇಕರಿ ಕೆಲಸ ಮಾಡೋದಪ್ಪ ನೀವು? ಅವನೇ ಕಾಣ ಅವರಲ್ಲ ಅವನೇ ವೈಟ್ ಶರ್ಟ್ ಇಟ್ಕೊಂಡು ವೈಟ್ ಶರ್ಟ್ ಅವನಲ್ಲ ಅವನೇ ಪಾತ್ರ ಎಲ್ಲ ಫ್ರೆಂಡ್ಸ್ ಇದೆ 4 ಫೋನ್ ಇಸ್ಕೊಂಡು ಮಡಿಕೊಂಡಿದ್ದೀನಿ ಇಲ್ಲ ಮಾಡಿಲ್ಲ. ಬರ್ತಿದ್ದು ಫೋನ್ ಪೇನ ಇನ್ನೊಂದು ಬರ್ಲಿ ಅಲ್ಲೇ ಲೈವ್ ಆನ್ಲೈನ್ ಕಣ ಬರ್ಬೇಕು ಎಷ್ಟೋ ತರ ಬಿಡ್ಲಿ ಲೈವ್ ಯಾಕಂದ್ರೆ 4 ದಿನ ಕರ್ಕೊಂಡು ಹಂಗ್ ಮಾಡ್ರಿ ಹಾ